ಆಹಾ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಿ. ಒಳ್ಳೆ ಎಡೇ ಮಗು ಥರ ನೋಡ್ಕೋತೀರಪ್ಪ. ನಾನೇ ಹೇಳ್ಬೇಕು ಅಂತಿದ್ದೆ, ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಬನ್ನಿ ಭೂಮಿಕಾ ಅಂತ. ಅಷ್ಟೊಂದು ನೀವೇ ತಂದುಬಿಟ್ರಿ. ನಿಮ್ಮಷ್ಟು ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ ರೀ. ಥ್ಯಾಂಕ್ ಯು. ನಿಜವಾಗ್ಲು ಈಗ ಓಕೆ, ಬಟ್ ಮುಂಚೆ ಯಾರಾದರೂ ಇರ್ಬೋದಲ್ವಾ? ಐ ನೋ ನೀವು ಬೆಳಿಗ್ಗೆ ಹೇಳಿದ್ರಿ ನೀವು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ. ಆದರೆ ನಿಮ್ಮನ್ನ ಇಷ್ಟಪಡೋರು ತುಂಬ ಜನ ಇರ್ಬೋದು ರೈಟ್? ಈಗಲೇ ನೀವು ನೋಡೋಕೆ ಅಷ್ಟೊಂದು ಹ್ಯಾಂಡ್ಸಮ್ ಆಗಿ ಸ್ವೀಟ್ ಆ್ಯಂಡ್ ಕ್ಯೂಟ್ ಆಗಿದ್ದೀರಾ. ಇನ್ನು ಕಾಲೇಜ್ ಡೇಸಲ್ಲಿ ಕೇಳಬೇಕಾ? ಪ್ರಪೋಸ್ ಮಾಡೋಕ್ಕೆ ಹುಡುಗಿರು ಕ್ಯೂ ಅಲ್ಲಿ ನಿಂತಿರ್ಬೋದು. ತುಂಬ ಕ್ರೇಜಿ ಪ್ರಪೋಸಲ್ಸ್ ಬಂದಿರುತ್ತೆ. ಅದರಲ್ಲಿ ಯಾವ ಹುಡುಗಿನೂ ಯಾವ ಕ್ರೇಜಿ ಪ್ರಪೋಸಲ್ ಯಾವುದು ನೆನಪಿಲ್ವಾ? ಏನು ಒಂದೇ ವಿಷಯ ಇಟ್ಕೊಂಡು ಎಳೆದಾಡ್ತಾ ಇದ್ದಾರಲ್ಲ, ಏನು ಕಾಲೆಳಿತಾ ಇದ್ದಾರ ಅಂತ. ನಮಗೆ ಬರಲ್ವಾ ಕಾಲೆಳಿಯೋಕ್ಕೆ? ಭೂಮಿಕಾ, ನೀವೆಷ್ಟು ಕೇಳ್ತಾ ಇದ್ದೀರ ಅಂದಮೇಲೆ ನಾನು ಹೇಳ್ಬಿಡ್ತೀನಿ. ಬಟ್ ನೀವು ಇದನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು. ಆಮೇಲೆ ಬೇಜಾರು ಮಾಡ್ಕೋಬಾರ್ದು, ನನ್ನನ್ನು ಬ್ಲೇಮ್ ಮಾಡಬಾರ್ದು. ಯಾಕಾದರೂ ಹೀಗೆ ಹೇಳಿದ್ರು ಅನ್ನೋ ಥರ ಮಾಡಬಾರ್ದು. ಹಾಂ ಹೇಳಿ ಪ್ಲೀಸ್. ನೀವು ಹೇಳಿ. ನೀವು ಹೇಳಿದ ಸತ್ಯ. ನನ್ನ ಕಾಲೇಜ್ ಡೇಸಲ್ಲಿ ತುಂಬ ಜನ ಹುಡುಗಿರು ನನ್ನ ಇಷ್ಟಪಟ್ಟಿದ್ರು. ಬಟ್ ನಾನು ಒಂದು ಹುಡುಗಿನ ಮನಸಾರ ಇಷ್ಟಪಟ್ಟಿದ್ದೆ. ನೋಡಿ, ನೀವು ಸ್ಪೋರ್ಟಿವ್ ಆಗಿ ತಗೋತಲ್ಲ, ನಿಮ್ಮ ರಿಯಾಕ್ಷನ್ ಚೇಂಜ್ ಆಯಿತು. ಇಲ್ಲ, ಅದು ಬೆಳಗ್ಗೆ ಯಾರೂ ಇಲ್ಲ ಅಂದ್ರಲ್ಲ, ಈಗ ಕನ್ಫ್ಯೂಷನ್. ಅದು ಹೋಗ್ಲಿ ಬಿಡಿ. ಯಾರ ಹುಡುಗಿ? ಅಯ್ಯೋ ಓಕೆ, ಯಾ ಕಂಟಿನ್ಯೂ ಮಾಡಲಾ? ಹಾಂ, ಅದೇ ಹೇಳ್ದಲ್ಲ, ಅವಳು ನನ್ನ ಕಾಲೇಜ್ ಮೇಟ್ ಆಗಿದ್ಲು. ನೋಡೋದಕ್ಕೆ ಜೂನಿಯರ್ ಮಾಧುರಿ ದೀಕ್ಷಿತ್ ಥರ ಇದ್ಲು. ಅವಳ ಅಂದ ಚಂದ, ಅವಳು ನೋಡೋದಕ್ಕೆ ಕಣ್ಣುಗಳನ್ನ ತೊಳ್ಕೊಬೇಕಾಗಿತ್ತು. ಅಷ್ಟು ಅದ್ಭುತವಾಗಿದ್ಲು. ಅಷ್ಟು ಚೆನ್ನಾಗಿದ್ರ? ಹೇಳಿದ್ನಲ್ಲ, ಮಾಧುರಿ ದೀಕ್ಷಿತ್ ಥರ ಇದ್ಲು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನಂತೂ ಇಡೀ ದಿವಸ ಅವಳದೇ ಧ್ಯಾನದಲ್ಲಿ ಇರ್ತಾ ಇದ್ದೆ. ಬೋರ್ಡ್ ನೋಡೋದಕ್ಕಿಂತ ಅವಳನ್ನೇ ಜಾಸ್ತಿ ನೋಡ್ತಾ ಇದ್ದೆ. ಏನೇನೋ ಕನಸು ಕಾಣ್ತಾ ಇದ್ದೆ. ನನ್ನ ಕನಸಲ್ಲೆಲ್ಲ ಬರೋಳು. ಕನಸಲ್ಲೆಲ್ಲ ಬರೋಳ? ಹಾಂ, ಮನಸ್ಸು ತುಂಬ ಅವಳೆ ಇದ್ದು ಅಂದಮೇಲೆ ಕನಸಲ್ಲಿ ಬರಲೇಬೇಕಲ್ವಾ? ಬಟ್ ಏನು ಮಾಡೋಕ್ಕಾಗುತ್ತೆ, ನಾವು ಕಂಡ ಕನಸೆಲ್ಲ ನಿಜ ಆಗ್ಬೇಕಲ್ವ? ಆಮೇಲೆ ನಮ್ಮ ಜೀವನದಲ್ಲಿ ಏನೇನೋ ನಡೀತು. ಅವಳು ಏನು ಹೋದ್ಲೋ ಏನಾದ್ಲು ಒಂದು ಗೊತ್ತಿಲ್ಲ. ಇಷ್ಟೊಂದು ಇಷ್ಟ ಆದಮೇಲೆ ನೀವು ನಿಮ್ಮ ಲವ್ ಹೇಳ್ಕೊಂಡಿಲ್ವಾ?